ಬೆಳಗಾವಿ ಮೇಲೆ ಸಿಎಂ ಡಿಕೆ ಶಿವಕುಮಾರ್ ಕಣ್ಣು. ಕುಂದಾನಗರಿಗೆ 3 ಮಂತ್ರಿ ಸ್ಥಾನಗಳು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಪಾಲಾಗಿದೆ 1 ಮಂತ್ರಿ ಸ್ಥಾನ. ಬೆಳಗಾವಿ ಮೇಲೆ ಸಿಎಂ ಡಿಕೆ ಶಿವಕುಮಾರ್ ಕಣ್ಣಿದೆ. ಕುಂದಾನಗರಿಗೆ 3 ಮಂತ್ರಿ ಸ್ಥಾನಗಳು ಫಿಕ್ಸ್. ಅದರಲ್ಲಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಪಾಲಾಗಿದೆ 1 ಮಂತ್ರಿ ಸ್ಥಾನ. ಉಳಿದಂಥವರು ಸತೀಶ್ ಜಾರಕಿಹೊಳಿಗೆ ಬೆಳಗಾವಿ ಉಸ್ತುವಾರಿ ಸ್ಥಾನ ಫಿಕ್ಸ್. ಇನ್ನೂ 2 ಸಚಿವ ಸ್ಥಾನ ಡಿಕೆಶಿ ಟೀಮ್ ಪಾಲು. ಸಂಪುಟ ಸೇರಲು ಸವದಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕಸರತ್ತಿದೆ. ಸವದಿ ಲಕ್ಷ್ಮಿ ಹೆಬ್ಬಾಳ್ಕರ್ಗೂ ಮಂತ್ರಿಗಿರಿ ಒಲಿಯೋ ನಿರೀಕ್ಷೆ ಇದೆ. ಸವದಿ ಲಕ್ಷ್ಮಿ ಹೆಬ್ಬಾಳ್ಕರ್ಗೂ ಚಾನ್ಸಸ್ ಇದೆ. ಯಾಕಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಳೆದ ಬಾರಿ ಲಾಸ್ಟ್ ಟೈಮ್ ಮಂತ್ರಿಗಿರಿಯನ್ನ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅದೇ ಸಚಿವ ಸ್ಥಾನ ಕೊಡ್ತೀವಿ ಎಂದಿದ್ದಂತಹ ಹೈಕಮಾಂಡ್ ಅಂದೇ ಸಿದ್ದು ಸಂಪುಟದಲ್ಲಿ ಲಕ್ಷ್ಮಣ ಸವದಿಗೆ ಸಿಕ್ಕಿರಲಿಲ್ಲ ಮಂತ್ರಿಗಿರಿ. ಡಿಕೆಶಿ ಸಂಪುಟದಲ್ಲಿ ಲಕ್ಷ್ಮಣ ಸವದಿಗೆ ಮಂತ್ರಿಗಿರಿ ನಿರೀಕ್ಷೆ ಇದೆ. ನಿರೀಕ್ಷೆ ಮಾಡಬಹುದು, ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಹೆಬ್ಬಾಳ್ಕರ್ ಸವದಿ ಲಾಬಿ ಇದೆ. ಕೊಟ್ಟ ಮಾತು ಉಳಿಸಿಕೊಳ್ಳಿ ಎನ್ನುತ್ತಿರುವಂತಹ ಲಕ್ಷ್ಮಣ ಸವದಿ. ಮಹಿಳಾ ಕೋಟಾದಲ್ಲಿ ಮಂತ್ರಿಗಿರಿ ನೀಡುವಂತೆ ಲಕ್ಷ್ಮೀ ಪಟ್ಟು. ಮಹಿಳಾ ಕೋಟಕ್ಕೆ ಈಗಾಗಲೇ ಹಲವಾರು ಜನ ಲಾಬಿ ಇದ್ದಾರೆ. ಕುಂದಾನಗರಿ ಬೆಳಗಾವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಟ್ಟಾಳುಗಳು. ಇನ್ನು ರಾಮದುರ್ಗ ಅಶೋಕ್ ಪಟ್ಟಣ್ ಮಹಾಂತೇಶ್ ಕೌಜಲ್ಗಿ ಬೈಲ್ಹೊಂಗ್ಲಾ ಇದ್ರೆ ಲಕ್ಷ್ಮಣ ಸವದಿ ಅಥಣಿ ಗಣೇಶ್ ಹುಕ್ಕೇರಿ ಸದಲಗ ಬೆಳಗಾವಿಯ ಕ್ಷೇತ್ರದಲ್ಲಿ ರಾಜು ಕಾಗೆ ಕಾಗವಾಡ ಲಕ್ಷ್ಮಿ ಹೆಬ್ಬಾಳ್ಕರ್ ಇದ್ದಾರೆ. ಸತೀಶ್ ಜಾರಕಿಹೊಳಿಗೆ ಈಗಾಗಲೇ ಲೋಕೋಪಯೋಗಿ ಸಚಿವ ಖಾತೆ ಸಿಕ್ಕಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಳೆದ ಬಾರಿ ಮಾಜಿ ಸಚಿವರು. ಈ ಬಾರಿ ಮಹಿಳಾ ಕೋಟಾದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಅವಕಾಶ ಸಿಗುತ್ತೆ ಅನ್ನುವಂತ ನಿರೀಕ್ಷೆ ಇದೆ. ಮತ್ತೊಂದು ಕಡೆ ರೂಪಕಲಾ ಶಶಿಧರ್ ಕೂಡ ಕೆಎಚ್ ಮುನಿಯಪ್ಪ ಅವರ ಪುತ್ರಿ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ. ಲಕ್ಷ್ಮಣ ಸವದಿ ಬಿಜೆಪಿಯನ್ನ ಹೊರತುಪಡಿಸಿ ಬಿಜೆಪಿಯಿಂದ ಬಂದು ಕಾಂಗ್ರೆಸ್ ಅನ್ನ ಸೇರಿರುವಂತಹ ಲಕ್ಷ್ಮಣ ಸವದಿ ಕಾಂಗ್ರೆಸ್ನಲ್ಲಿ ಅವಕಾಶ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಿರೀಕ್ಷೆಯಲ್ಲಿದ್ದಂಥ ಲಕ್ಷ್ಮಣ ಸವದಿ. ಬಟ್ ಸಿದ್ದು ಸಂಪುಟದಲ್ಲಿ ಲಕ್ಷ್ಮಣ ಸವದಿಗೆ ಯಾವುದೇ ಅವಕಾಶ ಸಿಗಲಿಲ್ಲ. ಈ ಬಾರಿ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಗಳು ಇದಾವೆ. ಮೇನ್ ಕ್ಯಾಂಡಿಡೇಟ್ ಇದೀಗ ಕುಂದಾನಗರಿಗೆ ಬೆಳಗಾವಿಗೆ 3 ಸಚಿವ ಸ್ಥಾನ 3 ಖಾತೆಗಳು ಫಿಕ್ಸ್ ಅಂತ ಹೇಳಲಾಗ್ತದೆ. ಈಗಾಗಲೇ ಸತೀಶ್ ಜಾರಕಿಹೊಳಿಗೆ 1 ಖಾತೆ ಲೋಕೋಪಯೋಗಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಇದ್ದಾರೆ, ಲಕ್ಷ್ಮಣ ಸವದಿ ಇದ್ದಾರೆ. ಮೇನ್ ಆಗಿ ಅಶೋಕ್ ಪಟ್ಟಣ್ಣು ಡಿಕೆ ಶಿವಕುಮಾರ್ ಪರ ಯಾವ ರೀತಿಯಾಗಿ ಬ್ಯಾಟ್ ಬೀಸಿದ್ರು ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಪರ ಮಾತನಾಡಿದಂಥ ವೈಖರಿಗಳನ್ನು ಗಮನಿಸಿದ್ವಿ. ಬಟ್ ಇಲ್ಲಿ ಅವಕಾಶಗಳನ್ನು ಮಾಡಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಳೆದ ಬಾರಿ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಸಿಕ್ಕಿದೆ. ಬಟ್ ಕಳೆದ ಬಾರಿ ಸಿಕ್ಕಂಥವ್ರಿಗೆ ಈಗ ರಿಪೀಟ್ ಆಗಿ ಕೊಟ್ಟಿದ್ದಾರೆ. ಅದರಲ್ಲೇನಿಲ್ಲ. 20 ಜನರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು. 40 ಜನರ ಲಾಬಿ ಇದೆ. ಅದರಲ್ಲಿ 20 ಜನಕ್ಕೆ ಕೊಡಬೇಕು. 20 ಜನರ ಪೈಕಿ ಬೆಳಗಾವಿ ಕ್ಷೇತ್ರಕ್ಕೆ 3 ಖಾತೆ ಹೋಗಬೇಕು. 3 ಖಾತೆ ಅಂತ ಅಂದರೆ ಒಂದೀಗ ಸತೀಶ್ ಜಾರಕಿಹೊಳಿ ಪಾಲಾಗಿದೆ. ಸತೀಶ್ ಜಾರಕಿಹೊಳಿಗೆ ಕೊಡಲೇಬೇಕಿತ್ತು. ಬೆಳಗಾವಿ ಉಸ್ತುವಾರಿ ಕೊಟ್ಟಿಲ್ಲ ಅಂತ ಅಂದರೆ ಯಾಕಂದರೆ DCM ಸ್ಥಾನದ ಆಕಾಂಕ್ಷಿ ಆದಂಥ ಸತೀಶ್ ಜಾರಕಿಹೊಳಿ ಆಕಾಂಕ್ಷಿಯಾಗಿದ್ದರು. ಅದಕ್ಕೋಸ್ಕರ ಅವ್ರು ಪಟ್ಟಂಥ ಸರ್ಕಸ್ಸು ಏನು CM ಫೈಟ್ ನಡೀತಾ ಇತ್ತಲ್ಲ, ಅವಾಗ DCM ಫೈಟು ಅಲ್ಲಿ ಸತೀಶ್ ಜಾರಕಿಹೊಳಿ ನಡೀತಾ ಇತ್ತು ಬೆಳಗಾವಿ ಸಾವುಕಾರ. ಸೊ ಹಾಗಾಗಿ ಲಕ್ಷ್ಮಣ ಸವದಿ ಇದೆ ಮೇನ್ ಆಗಿ ಹೆಸರು. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರಿದೆ. ನೋಡೋಣ ಹೈಕಮಾಂಡ್ ಯಾರಿಗೆ ಮನೆ ಹಾಕುತ್ತೆ, ಯಾರಿಗೆ ಆ ಖಾತೆ ಒದಗಿಸಿಕೊಡುತ್ತೆ. ಡಿಕೆ ಶಿವಕುಮಾರ್ ಒಲವು ಯಾರ ಹತ್ರ ಇದೆ ಕಾದ್ ನೋಡಬೇಕು.